ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಪಯಣ ಎಲ್ಲಿಗೆ ಅಂದರೆ, ಮೊದಲಿಗೆ ಇವಾಗ ಸಿದ್ಧಗಂಗಾ ಮಠಕ್ಕೆ ಹೊರಟಿದ್ದೀವಿ. ಮೇನ್ ಡೆಸ್ಟಿನೇಷನ್ ಬಂದು ಫ್ರೆಂಡ್ದೊಂದು ಮದುವೆ ಇದೆ ಉಡುಪಿಯಲ್ಲಿ. ಅದಕ್ಕೆ ಮುಂಚೆ ಇನ್ನೂ ಒಂದು 2-3 ದಿನದ ಪ್ರೋಗ್ರಾಮ್ ಇದೆ. ಮೊದಲು ಸಿದ್ಧಗಂಗಾ ಮಠ, ಆಮೇಲೆ ಅಲ್ಲಿಂದ ಕೊಲ್ಲೂರು. ಮೊದಲನೇ ದಿನದ ಪ್ರೋಗ್ರಾಮ್ ಬಂದು ಇದು. ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಇರೋದು ಯಾರ ಜೊತೆ ಅಂದರೆ, ನಮ್ಮ ಇಬ್ಬರು ದೋಸ್ತುಗಳ ಜೊತೆ. ದಿಸ್ ಇಸ್ ಶರತ್. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಆ್ಯಂಡ್ ದಿಸ್ ಇಸ್ ಸತೀಶ್. ಹಾಂ, ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿ ಹಿಡಿಯುತ್ತೆ. ಸೊ ಇವರಿಬ್ಬರ ಜೊತೆ ಹೋಗ್ತಾ ಇದ್ದೀವಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಇವಾಗ ಸಿದ್ಧಗಂಗಾ ಮಠಕ್ಕೆ ಇಲ್ಲಿಂದ ಇನ್ನೊಂದು 40 ಕಿಲೋಮೀಟ್ರ್ ಇದೆ. ಅಲ್ಲೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಮುಂದಿನ ಪಯಣ. ಇದು ಸಿದ್ಧಗಂಗಾ ಮಠ, ನಮ್ಮ ಶಿವಕುಮಾರ ಸ್ವಾಮೀಜಿಯ ಮಣ್ಣು ಮಾಡಿರೋ ಸ್ಥಳ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಇವಾಗ ಸಮಯ ಬಂದು 9 ಗಂಟೆ. ಸೊ ಇದೆಲ್ಲ ಪೂರ್ತಿ ರೈಟ್ ಸೈಡೆಲ್ಲ ಕಾಲೇಜು, ಸ್ಕೂಲು. ಇದು ಪೂರ್ತಿ ರೈಟ್ ಸೈಡಲ್ಲಿರೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಎಜುಕೇಷನ್, ಫ್ರೀ ಫುಡ್, ಇಲ್ಲಿಂದನೇ ಎಲ್ಲ ಫ್ರೀ ವಸತಿ. ಅಲ್ಲಿ ಸ್ಟ್ರೈಟ್ ಹೋದರೆ ಅಲ್ಲಿ ಬೆಟ್ಟದ ಮೇಲೆ ಇರೋದು ಟೆಂಪಲ್. ನೀನು ಇಲ್ಲೇ ತಾನೇ ಎಜುಕೇಷನ್ ಮಾಡಿದ್ದ? ಚಿಕ್ಕ ವಯಸ್ಸಲ್ಲಿ 2 ವರ್ಷ ನಮ್ಮ ಶರತ್ ಅವರು ಇಲ್ಲಿ ಓದ್ದವ್ರೆಲ್ಲರೂ ಫಾರಿನ್ ಸೆಟ್ಲ್ ಆಗಿದ್ದಾರೆ. ಆದರೆ ಇವನನ್ನು ಬಿಟ್ಟು ಗೊಟ್ಟಿಗೆರೆಯಲ್ಲಿ ಸೆಟ್ಲ್ ಆಗೋದ್ವಿ ನಾವು. ನನ್ನ ಟೈಮ್ ಸರಿ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೊಟ್ಟಿಗೆರೆಯಲ್ಲಿ ಸೆಟ್ಲ್ ಆಗಿರೋದು ಬಾಬು, ಸತೀಶ್ ಬಾಬು ಸತೀಶ್ ರವರು. ಇವ್ರನ್ನ ಯಾಕೆ ಜಾಸ್ತಿ ತೋರಿಸ್ತಾ ಇದ್ದೀನಿ ಅಂದರೆ, ಇವ್ರ ಮನೆಯಲ್ಲಿ ಟಿವಿಲಿ ಹಾಕೊಂಡು ನೋಡ್ತಾರೆ ಯೂಟ್ಯೂಬ್ ವಿಡಿಯೋಗಳೆಲ್ಲ. ಸೊ ಇವ್ರ ಮನೆಯವ್ರು ನೋಡಿದಾಗ ಇವರೇ ಜಾಸ್ತಿ ಬರಲಿ ಟಿವಿಯಲ್ಲಿ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಇಂದ ಕಳ್ಸಲ್ಲ. ಇವ್ರ ಜೊತೆ ಬೆಂಗಳೂರಿಂದ ಇಲ್ಲಿವರೆಗೂ ಸಾರಥಿ ಇವರೇ. ಕ್ಷೇಮವಾಗಿ ಮುಂದಿಂದು ಕಾರು ಇವ್ರು ಓಡಿಸ್ತಾರಂತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ರೈಟ್ ಅಲ್ಲಿ ಜೀವ ಬಾಯಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲೂ ನಡಿ ಮುಂದೆ. ಇವತ್ತು ಎಲ್ಲರೂ ಬೈಕ್ ಬಿಟ್ಬಿಟ್ಟು ಕಾರಲ್ಲಿ ಬಂದಿರೋದೇ ವಿಶೇಷ. ಇರೋ ನಿಮಿಷ. ಅಲ್ಲಿ ರೈಟ್ ಹತ್ತದ್ರ ಆಮೇಲೆ ಈ ಊಟಕ್ಕೆ ನಾವು ಇಳಿಯಕ್ಕಾಗಲ್ಲ. ಅಲ್ಲಿ ಡೈರೆಕ್ಟ್ ಟೆಂಪಲ್ಗೆ ಹೋಗುತ್ತೆ. ಟೆಂಪಲ್ಗೆ ಹೋಗ್ಬಿಟ್ಟು ಇಳ್ದಿಲ್ಲ ಕನ್ನಡಿ ಮುಂದೆ ಆಗೋ. ಇಲ್ಲಿ ರೈಟ್ ಸೈಡಲ್ಲಿ ಹತ್ತಿಸ್ಬೇಕು. ಇಲ್ಲಿ ರೈಟ್. A few moments later. ಇವಾಗ ಮೇಲ್ಗಡೆ ಬಂದ್ವಿ ದೇವಸ್ಥಾನಕ್ಕೆ. ಇದು ದೇವಸ್ಥಾನಕ್ಕೆ ಎಂಟ್ರಿ. ಇಲ್ಲಿಂದ ಮಠ ಕಾಣುತ್ತೆ ನೋಡಿ. ಇದು ಮಠದ್ದು ಸ್ಕೂಲು. ಆ ಕಡೆದ ಮಠನ ಇಲ್ಲಿ ಕೆಳಗಡೆ ಇರೋದು ದೇವಸ್ಥಾನ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಲ್ಲುದು ಇದಿದೆಯಲ್ಲ, ಅದು ಬಂದು ಸ್ವಾಮಿನ ಮಾಡಿರೋದು. ಲೆಫ್ಟಲ್ಲಿ ಹೋದ್ರೆ ಅದು ಮಠ ಇರೋದು. ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಕಾಣ್ತಾ ಇರೋದು ಅದು ಊಟದ ಹಾಲು, ದೊಡ್ಡದು ಫುಲ್ ಸ್ಯಾಟಲೈಟ್ ಥರ ಇದೆ. ಅಲ್ಲಿ ದೊಡ್ಡದಾಗಿ ಕಾಣ್ತಿದೆಯಲ್ಲ ಫುಲ್ಲು, ಅದು ಬಂದು ಅವರು ಹಾಸ್ಟ್ಲು ಮತ್ತು ಕಾಲೇಜ್. ಇವಾಗ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಕೆಳಗಡೆಯಿಂದ ನಡ್ಕೊಂಡು ಬರ್ಬೇಕು. ಇದೇ ದೇವಸ್ಥಾನ, ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಸಿದ್ಧಗಂಗಾ ಮಠ, ತುಮಕೂರು. ಕೈ ಕಾಲು ತೊಳ್ಕೊಂಡು ಇಲ್ಲಿಂದ ಮೇಲೆ ಹೋಗೋಣ. ಇಲ್ಲಿ ಒಳಗಡೆ ಗುಹೆ ಥರ ಇದೆ. ಅಲ್ಲಿಂದ ಎಂಟ್ರಿ ಆಗಿ ಇಲ್ಲಿಂದ ಆಚೆ ಬರಬೇಕು.
ಸಿದ್ಧಲಿಂಗೇಶ್ವರ ದೇವಸ್ಥಾನ. ಈಗ ಮಠದ ಕಡೆ. ಇವಾಗ ಮಠಕ್ಕ ಸ್ವಾಮಿ ಇರೋದು. ಶರತ್ ಅವರೇ, ಈ ಜಾಗದ ಇಂಪಾರ್ಟೆನ್ಸ್ ಹೇಳಿ. ಒಂದೇ ಬಂಡೆಯಲ್ಲಿ ಕಾರ್ವಿಂಗ್ ಮಾಡಿರೋದು ಇದು ಚಿಕ್ಕದು. ಹಾಂ, ಅಲ್ಲಿದೆ ನೋಡಿ ದೊಡ್ಡದು. ಅದರಲ್ಲಿ ಸ್ವಾಮಿಗಳದ್ದು ವಿಗ್ರಹ ಕೆತ್ತಿದ್ದಾರೆ. ಅದರಲ್ಲಿ ಅವ್ರ ಇಮೇಜ್. ಬಂಡೆ ಎಲ್ಲ ಕೊರೆದು ಮಾಡಿರೋದು. ಅಲ್ಲಿದೆ ನೋಡಿ ಬಸವಣ್ಣ ಮತ್ತು ಶಿವಕುಮಾರ ಸ್ವಾಮೀಜಿ. ನೋಡಿ, ನಂದಿ, ಶಿವಕುಮಾರ ಸ್ವಾಮೀಜಿಗಳು ಮತ್ತು ಬಸವಣ್ಣ ಕಲ್ಲಲ್ಲಿ ಕೆತ್ತಿರೋದು. ಇದು ಮಠದ ಜಾಗ. ಇದು ಸ್ವಾಮೀಜಿಗಳು ಕೂರೋಂಥ ಗದ್ದಿಗೆ ಜಾಗ. ಅಂದರೆ ಮಣ್ಣು ಮಾಡಿರೋದು ಇಲ್ಲಿ. ನೋಡಿ, ಸುತ್ತಲೂ ಜಾಗ ಎಷ್ಟು ಪ್ರಶಾಂತವಾಗಿದೆ. ಜನ ಇದ್ದಾರೆ, ಸ್ಕೂಲ್ ಮಕ್ಕಳು. ಈಗ ಗದ್ದಿಗೆಗೆ ಡು ನಾಟ್ ಯೂಸ್ ಮೊಬೈಲ್ ಅಂತ ಬರೆದಿದ್ದಾರೆ. ಈ ಜಾಗ ಇದೆಯಲ್ಲ, ಇಲ್ಲಿ ಸ್ವಾಮಿಗಳು ಕೂರ್ತಾರೆ. ಇಲ್ಲಿ ಪೂರ್ತಿ ಲೆಫ್ಟ್ ಏನಿದೆಯೋ ಸ್ವಾಮಿಗಳು ಅಲ್ಲಿರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಬೆಳಿಗ್ಗೆ ಬಂದು ಸ್ಟೂಡೆಂಟ್ಸ್ ಪ್ರೇಯರ್ ಕುತ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಪ್ರೇಯರ್ ಮಾಡೋ ಜಾಗ ಇದೆ. ಎಲ್ಲ ಲೈನಾಗಿ ಕೂತಿರ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ. ಫುಲ್ ನೋಡಿ ಹೀಗಿದೆ. ಏನು ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ. ಮೇಲೆಗಡೆ ಎಲ್ಲ ರೂಮ್ಗಳದು. ಸೊ ಹೆಂಗೆ ಅಂದರೆ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಒಬ್ಬೊಬ್ಬರನ್ನೊಂದು ರೂಮ್ಗೆ 4 ಸ್ಟೂಡೆಂಟ್ ಕೊಟ್ಟಿದ್ರೆ ಅದರಲ್ಲಿ ಒಬ್ಬರು ವಯಸ್ಸಾಗಿರೋರನ್ನ ಬಿಟ್ಟಿರ್ತಾರೆ. ಸೊ ಅವ್ರನ್ನೂ ನೋಡಿಕೊಂಡು ಎರಡೂ ಮಾಡೋದು. ಅವರು ಇರಬೇಕು ಆ್ಯಂಡ್ ಅವರ ವಯಸ್ಸಾಗಿರೋರು ಯಾರು ಬಂದು ಸೇರಿರ್ತಾರಲ್ಲ ಅಷ್ಟು ಮಟ್ಟಕ್ಕೆ ಅವ್ರನ್ನ ನೋಡ್ಕೊಳೋ ಜಾಗ ಅದಲ್ಲ. ಇಲ್ಲಿ ಲೆಫ್ಟ್ ಇದೆಯಲ್ಲ, ಇಲ್ಲೇ ಸ್ವಾಮಿಗಳು ಎಲ್ಲಿ ಕೂರ್ತಾರೆ ಲೆಫ್ಟ್ ಇದ್ರೊಳಗಡೆ ಇರೋರು. ಅಲ್ಲಿ ಬಂದು ಸಿದ್ಧಗಂಗಾ ಮಠ ಅಂತ ಇದೆಯಲ್ಲ, ಅಲ್ಲೊಂದು ಚೇರ್ ಸ್ವಾಮಿಗಳದ್ದು ಪೀಠ ಇದೆ. ಇಲ್ಲಿ ಈ ಪೀಠದಲ್ಲಿ ಅಲ್ಲೇ ಪೀಠಲ್ಲಿ ಕೂತ್ಕೋತಾ ಇದ್ರು. ಎಲ್ಲರೂ ಲೈನಲ್ಲಿ ಹೋಗಿ ಲಿಂಗೋದ್ಧಾರಣೆ ಮಾಡಬೇಕು ಅಂದರೆ, ಇಲ್ಲಾಂದರೆ ಆಶೀರ್ವಾದ ತಗೋಬೇಕು ಅಂದರೆ ಟೈಮಿಂಗ್ಸ್ ಅಲ್ಲಿ ಹೋಗಿ ಬಂದು ಅಲ್ಲಿ ಮೀಟ್ ಮಾಡಬೇಕಿತ್ತು. ಇವಾಗ ಅವ್ರದ್ದು ವಿಗ್ರಹನೂ ಇಟ್ಟವರಲ್ಲ ಅಲ್ಲಿ, ಅವ್ರದ್ದು ಜಾಗ. ಅಲ್ಲವ್ರು ಕೂರ್ತಾ ಇದ್ದಿದ್ದು. ಸ್ವಾಮಿಗಳು ಕೂರ್ತಾ ಇದ್ದು ಆಶೀರ್ವಾದ ಕೊಡೋಕ್ಕೆ. ಸೀದಾ ಹೋದರೆ ಅನ್ನದಾಸೋಹ ಇದೆ. ಸೀದಾ ಇದು ಅವ್ರದ್ದೇ ವಿಗ್ರಹ ಮಾಡಿರೋದಾ? ಸ್ವಾಮಿಗಳು ನೋಡಿ, ಅವ್ರದ್ದೇ ವಿಗ್ರಹ, ಅವ್ರದ್ದು ವಿಗ್ರಹ ಮಾಡಿದ್ದಾರೆ ಇಲ್ಲಿ. ಇದು ಅನ್ನದಾಸೋಹ ಆಗುವಂಥ ದಾರಿ. ಬೇಳೆ, ಇದು ರಾಗಿ, ಅಕ್ಕಿ, ಸೀರಿಯಲ್ಸು, ಕಾಳುಗಳು, ಡೈಲಿ ಯೂಸ್ ಮಾಡಿ ಇಷ್ಟರಲ್ಲೂ ತುಂಬಿರ್ತಾರ ಫುಲ್ಲು. ದಾನ ಬರೋ ಹಾಕ್ತಾ ಇರ್ತಾರೆ. ಈಗ ನಾವು ಹೋಗ್ತಾ ಇರೋದು ಅನ್ನದಾಸೋಹ ನೋಡಿ, ಪ್ರಸಾದ ನಿಲಯ. ಬೇಜಾನ್ ದೊಡ್ಡದಿದಲ್ಲ. ಏನು ಪ್ರಸಾದ ಹೇಳಿದ? ಅವಲಕ್ಕಿ. ನೋಡಿ, ಇವತ್ತಿನ ನಮ್ಮ ಭೋಜನ, ಬೆಳಗಿನ ಉಪಹಾರ ಸಿದ್ಧಗಂಗಾ ಮಠದಲ್ಲಿ.
ಸಿದ್ಧಗಂಗಾ ಮಠದಿಂದ ಈಗ ಬ್ರೇಕ್ಫಾಸ್ಟ್ ಮುಗಿಸಿ ದರ್ಶನ ಮುಗಿಸಿ ಈಗ ನೆಕ್ಸ್ಟ್ ಪಯಣ ಎಲ್ಲಿಗ? ಕೊಲ್ಲೂರು. ಡೈರೆಕ್ಟ್ ಕೊಲ್ಲೂರ್ಗ? ಮಧ್ಯೆ ಇನ್ನಾದ್ರೂ ಜಾಗ ಇದೆಯಾ? ಕೊಲ್ಲೂರು ಡೈರೆಕ್ಟ್ ಕೊಲ್ಲೂರ್ಗೆ ಹೋಗೋಕ್ಕೆ ಇಲ್ಲಿಂದ ಇನ್ನೊಂದು ಒಂದು 7-8 ಅವರ್ಸ್ ಬೇಕಾ? 7-8 ಅವರ್ಸ್ ಬೇಕಂತೆ. 8 ಅವರ್ಸ್ ಮೇಲೆ ಆಗುತ್ತೆ. 8 ಅವರ್ಸ್ ಮೇಲೆ ಆಗುತ್ತೆ. ರೋಡೆಲ್ಲ ಹೆಂಗಿದೆ ಎಲ್ಲ ನೋಡಿಕೊಂಡು ಇವರು ಅಣ್ಣ ಸ್ವಲ್ಪ ಬುಲೆಟ್ ಓಡಿಸ್ತಾರೆ, ಹಂಗಾಗಿ 60 ಓಡಿಸ್ತೀವಿ ಬುಲೆಟ್ ಥರ. ಹಾಂ, ವಯಸ್ಸಾಗೋಗಿದೆ ಅಂತೆ, ಹಂಗಾಗಿ 60ರಲ್ಲಿ ಓಡಿಸ್ತಾರೆ. ಅಂಬಿ ನನಗೆ ವಯಸ್ಸಾಯ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ಇಲ್ಲ ಈ ಟ್ರಿಪ್ಪಲ್ಲಿ. ಬೆಸ್ಟ್ ಪಾರ್ಟ್ ಅಂದರೆ ನಾವು 3 ಜನ, ಆಫೀಸಲ್ಲೂ ನಾವು 3 ಜನ, ಟ್ರಿಪ್ಪಲ್ಲೂ 3 ಜನ, ತ್ರಿಮೂರ್ತಿಗಳು. ಹಾಂ, ಎಲ್ಲೋದ್ರೂ ನಾವೇ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೆಕ್ಸ್ಟು ಇವ್ರು ಕಂಪ್ನಿ ಬಿಟ್ಟು ಹೋಗ್ತಾ ಇದ್ದಾರೆ, ಆದರೂ ನಾವು 3 ಜನ. ಯಾಕಂದ್ರೆ ಮನ್ಸಲ್ಲಿ ಇರ್ತೀವಿ. ನಮ್ಮ ಮಾಮ ಹಿಂದೆ ಕಾಲು ಎತ್ಕೊಂಡ್ ಮಲಗಿದ್ರು. ಬರೀ ಇಂಥದೆಯಾ ವಿಡಿಯೋ ಇನ್ನ ಕುಯ್ಕು ಇನ್ನಿಲ್ಲಲ್ವಾ ಅದು? ನೀನು ನಾನು ಸಾರಿ ಸೆನ್ಸ್ ಅದು ಮುಂದೆ ಹಾಕೊಂಡು ಬ್ಯೂಟಿ ನೆಕ್ಸ್ಟ್. ಉಂಡಾಡಿ ಗುಂಡ ತಿರ್ಗಿಸ್ತಾನ ಗುರು ಅಣ್ಣ. ಹೆಂಗೆ ಕೊಲ್ಲೂರಿಗೆ ಹಿಂಗ ಇವಾಗ ಹೆಂಗೆ ಎತ್ ಕಡೆಯಿಂದ ಇಲ್ಲಾಂದ್ರೆ ಕೂಡ ನಮ್ಗೆ ಹಂಗೆ ಇನ್ನೊಂದು 7-8 ಅವರ್ಸ್ ಜರ್ನಿ ಇದೆ. ಕೊಲ್ಲೂರಿಗೆ ಹೋಗಿ ಕೊಲ್ಲೂರಲ್ಲಿ ದರ್ಶನ ಮುಗಿಸಿ ಅಲ್ಲೇ ರೂಮ್ ಮಾಡಿದ್ದಾರೆ ಶರತ್ ಮಹಾಸ್ವಾಮಿಗಳು. ಅಲ್ಲಿ ರೂಮಲ್ಲಿ ಇವತ್ತು ಹಾಲ್ಟ್. ನಾಳೆ ಬೆಳಿಗ್ಗೆ ಬಿಟ್ಟು ನಾಳೆ ಇನ್ನೊಂದಷ್ಟು ಪ್ರೋಗ್ರಾಮ್ ಇದೆ, ಬೇರೆ ಕಡೆ ಹೋಗೋ ಐಡಿಯಾ ಇದೆ. ಯಾವ ಜಾಗ ಅಂತ ಗೊತ್ತಿಲ್ಲ. ಇವರೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ತಾ ಇರೋದು. ಹಾಕಿದ್ಯಾ ಕೊಲ್ಲೂರು? ಮುಂದೆ ಅಲ್ಲಿ ಸಿಗೋಣ. ಊಟ ಮುಗಿಸಿ ಇವಾಗ ಕೊಲ್ಲೂರು ಕಡೆ ಪ್ರಯಾಣ. ಮಧ್ಯ ಕಾಡು ದಾರಿ, ಯಾವ ಕಾಡು ಅಂತ ಗೊತ್ತಿಲ್ಲ. ಆದರೆ ಯಾವ ಕಾಡು ಇದು? ಟೈಗರ್ ಇರೋ ಕಾಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟೈಗರ್ ಇರೋ ಕಾಡೆ ಹೆಸರೇನು? ಅವ್ರನ್ನೇ ಕೇಳಿದ್ರೆ ಅರಣ್ಯ ಇಲಾಖೆಯವರನ್ನು ಸಂಪರ್ಕಿಸಿ. ಫುಲ್ಲು ಗ್ರೀನ್ರಿ ಇದೆ, ಆದರೆ ಸೆಕೆನೂ ಅಷ್ಟೇ ಇದೆ. ಬೆಂಗಳೂರಲ್ಲಿ ಮಾತ್ರ ಚಳಿ, ಇಲ್ಲೆಲ್ಲ ನಿಮ್ಗೆ ಆಚೆ ಬಂದರೆ ಫುಲ್ಲು ಸೆಕೆ, ಒಂಚೂರು ಚಳಿ ಇಲ್ಲ. ಕಾಡು ಒಳಗೂ ಸೆಕೆನೇ ಅನ್ನಿಸ್ತಾ ಇದೆ. ಕಾಡು ಹೊರಗಡೆ ಅಂತೂ ಕೇಳೋದೇ ಬೇಡ, ಕಾಡು ಒಳಗಡೆ ಇನ್ನೂ ನೆಕ್ಸ್ಟ್ ಲೆವೆಲ್ ಸೆಕೆ. ಎಂತ ಸಾಮಾರೆ, ಎಲ್ಲಿಗೆ ಬಂದು ಕೊಲ್ಲೂರು ಹೋಗೋಣ ಅಂತ ಮಧ್ಯ ದಾರಿಲಿ ಸಿಗಂದೂರು ಬೋರ್ಡ್ ನೋಡಿದ್ವಿ. ಸಿಗಂದೂರ್ಗೆ ಹೋಗೋಣ ಅಂತ ಆ ಕಡೆ ಗಾಡಿ ತಿರುಗಿಸಿದ್ವಿ. ಸರಿ, ಇದು ದಾರಿ ತಪ್ಪಿ ಬಂದಿದ್ದೀವಿ ಈ ಕಡೆ. ದಾರಿ ತಪ್ಪಿದ್ದಲ್ಲ, ತಾನಾಗೆ ಬಂದದ್ದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಆದ್ರೆ ಇಲ್ಲಿ ನೋಡಿದ್ರೆ ಏನೋ ಬ್ರಿಡ್ಜ್ ತೆಗ್ದಿದ್ದಾರೆ ಅಂತ ಅಂದ. ಇವಾಗ ನೋಡಿದ್ರೆ ಟೇಕ್ ದ ಫೆರಿ ಅಂತ ತೋರಿಸ್ತಾ ಇದೆ. ಏನು ಕತೆ ಅಂತ ಗೊತ್ತಿಲ್ಲ. ಸರಿ ಇಲ್ಲ ಕಾರ್ ಬಿಟ್ಟು ನೀನು ಹೇಳ್ದಲ್ಲ ಬ್ರಿಡ್ಜ್ ಬಿಟ್ಟಿದ್ದಾರೆ ಅಂತ. ಇದೇ ಬ್ರಿಡ್ಜ್. ಕಾರಲ್ಲಿ ಹೋಗ್ಬಿಡಣ. ಕೇಳ ಅವ್ರನ್ನ ಕೇಳ. ಅದೇ ಹಂಗೆ ಯೂಟರ್ನ್ ಮಾಡ್ಬೇಕಲ್ಲ. ನೋಡಿ ಹೆಂಗಿದೆ ಲೊಕೇಶನ್, ನೋಡಿ ಹೇಗಿದೆ. ಇದೇ ಬ್ರಿಡ್ಜು ಹೊಸದಾಗಿ ಆಗಿರೋದು ಸಿಗಂದೂರು ಹೋಗೋದಕ್ಕೆ. ಬ್ರಿಡ್ಜಿಂದ ನೀವು ಫೆರಿನ ಅವಾಯ್ಡ್ ಮಾಡಬಹುದು. ರಿವರ್ಸ್ ಹಾಕಿದ್ರೆ ಯಾಕೆ ಗೊತ್ತಲ್ಲ ಇದು? ರಿವರ್ಸ್ ಎಲ್ಲಿ ಹಾಕೋದು? ಅದು ಹಿಡ್ಕೊಂಡು ಹಾಕ್ಬೇಕು. ಏನ ಬಟನ್ ನಮ್ಮ ಅಣ್ಣ ತುಂಬಿದಿರೋ ರಿವರ್ಸ್ ತೆಗಿಯೋ ಕಿತ್ಲಾಡ್ತಾವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ನೋಡಿ ಊಟ ಜಾಸ್ತಿ ಆಗಿರೋದು ಗೊತ್ತಾಗ್ತಾ ಇದೆ. ಮುಂದಿನ ಭೇಟಿ ಸಿಗಂದೂರು ಹತ್ತತ್ರ ಏನಂತೀರಾ? ಅಷ್ಟೇ, ಜೈಗಿರಿ.